ಅವರಿಗೆ ಈಗ 80ರಿಂದ 85 ವರ್ಷ. ಅವರಿಗೆ ಮೊಮ್ಮಕ್ಕಳು ಸಹ ಇದ್ದಾರೆ. ಅನೇಕರು ನೌಕರಿ ಮಾಡಿ ನಿವೃತ್ತಿಯಾಗಿದ್ದಾರೆ. ಇನ್ನೂ ಅನೇಕರು ಈಗಾಗಲೇ ಬಾರದ ಲೋಕಕ್ಕೂ ಹೋಗಿದ್ದಾರೆ. ಇದರ ನಡುವೆಯೇ ಇಲ್ಲೊಂದು ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಬರೋಬ್ಬರಿ 50 ವರ್ಷಗಳ ನಂತರ ಸ್ನೇಹ ಸಮ್ಮಿಲನ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ಪಾಠ ಹೇಳಿದ ಗುರುಗಳಿಗೆ ವಂದನೆಯನ್ನ ಸಲ್ಲಿಸಿದ್ದಾರೆ. ಈ ಕುರಿತ ಡೀಟೇಲ್ಸ್ ಇಲ್ಲಿದೆ. 50 ವರ್ಷದ ಬಳಿಕ ಸ್ನೇಹಿತರು ಸಮ್ಮಿಲನ. ಪಾಠ ಹೇಳಿಕೊಟ್ಟ ಗುರುಗಳಿಗೆ ಗುರುವಂದನೆ. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿರೋ ಶಾಲೆ. ಕೈಯಲ್ಲಿ ಪುಷ್ಪ ಹಿಡಿದು ಸಾಲಾಗಿ ನಿಂತಿದ್ದ ವೃದ್ಧರು. ತಮಗಿಂತಲೂ ಇಳಿ ವಯಸ್ಸಿನ ಹಿರಿಯರು ಬರ್ತಿದ್ದಂತೆ ಅವರಿಗೆ ಪುಷ್ಪವೃಷ್ಟಿ ಮಾಡಿ ಪ್ರೀತಿಯ ಸ್ವಾಗತ. ಇನ್ನು ಕೆಲವರು ಹಿರಿಯರ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದ ಅಪರೂಪದ ಕ್ಷಣ. ಹಾಗೆ ಬಹಳ ವರ್ಷಗಳ ನಂತರ ತಮ್ಮ ಆತ್ಮೀಯರನ್ನ ಬಿಗಿದಪ್ಪಿಕೊಂಡ ಗೆಳೆಯರು. ಎಸ್, ಇಂತಹದೊಂದು ಅವಿಸ್ಮರಣೀಯ ಮತ್ತು ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಕೊಪ್ಪಳದ ಗವಿಸಿದ್ದೇಶ್ವರ ಪ್ರೌಢಶಾಲೆ. ಗುರುನಮನ ಮತ್ತು ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ವಿಶೇಷ ಅಂದ್ರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು 1973-74ರಲ್ಲಿ ಎಸ್ಎಸ್ಎಲ್ಸಿ ಬ್ಯಾಚ್ನ ವಿದ್ಯಾರ್ಥಿಗಳು. ಅಂದ್ರೆ ಇವರೆಲ್ಲ ಎಸ್ಎಸ್ಎಲ್ಸಿ ಮುಗಿಸಿ ಈಗ ಸರಿಸುಮಾರು 50 ವರ್ಷಗಳಾಗಿವೆ. ತಾವು ಕಲಿತ ಶಾಲೆಗೆ ಬಂದಿದ್ದ ಸ್ನೇಹಿತರು, ತಮಗೆ ಕಲಿಸಿ ತಿದ್ದಿ ಬುದ್ಧಿ ಹೇಳಿದ ಶಿಕ್ಷಕರಿಗೆ ಆತ್ಮೀಯವಾಗಿ ಗೌರವಿಸಿ ಸಂಭ್ರಮಿಸಿದ್ರು. ಹಳೆಯ ನೆನಪುಗಳನ್ನ ಮೆಲುಕು ಹಾಕಿ ಖುಷಿಪಟ್ರು. 1973-74ರಲ್ಲಿ ಎಸ್ಎಸ್ಎಲ್ಸಿ ಮುಗಿಸಿ 50 ವಸಂತಗಳನ್ನು ಕಳೆದಂತ ಒಂದು ಸಂಭ್ರಮ. ನಾವು ಈ ಒಂದು ಕಾರ್ಯಕ್ರಮವನ್ನ ಆಚರಣೆ ಮಾಡಬೇಕು ಅಂತೇಳಿ ಅವರ ಅಡ್ರೆಸ್ ತಗೊಂಡು ಅವ್ರು ಎಲ್ಲಿದ್ದಾರೆ ಅಂತೇಳಿ ಒಬ್ಬೊಬ್ಬ ವಿದ್ಯಾರ್ಥಿನೂ ನಮ್ಮ ಸ್ನೇಹಿತರನ್ನು ಹುಡುಕ್ಲಿಕ್ಕೆ ಒಂದೊಂದು ದಿನ ಕಳಿಬೇಕಾಯ್ತು, ಇಡೀ ದಿನ. ಅಂತ ಒಂದು ಗಾಢವಾದ, ಕಷ್ಟವಾದ, ಜಟಿಲವಾದ ಒಂದು ಕೆಲಸವನ್ನ ಮಾಡಿ ಒಂದು 74 ವಿದ್ಯಾರ್ಥಿಗಳ ಅಡ್ರೆಸ್ಗಳನ್ನ ಹುಡುಕಿಕೊಂಡು 50ಕ್ಕೂ ಹೆಚ್ಚು ಜನ ನಾವಿಲ್ಲಿ ಸಹಧರ್ಮಿಗಳೊಂದಿಗೆ ಇಲ್ಲಿ ಸೇರಿಕೊಂಡು ಈ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ. ಈ ಶಾಲೆ ಪ್ರತಿ ದಿವಸ ಮಕ್ಕಳ ಕಲರವವನ್ನು ಕಂಡ್ರೆ ಶಾಲೆಯ ಮೈದಾನ ಮುದುಕರ ಕಲರವವನ್ನು ಕಾಣ್ತಾ ಇದೆ. ಯಾಕಂದರೆ 60 ವರ್ಷ, 70 ವರ್ಷ, 80 ವರ್ಷ ಆಗಿರ್ತಕ್ಕಂಥ ಶಿಕ್ಷಕರು, ವಿದ್ಯಾರ್ಥಿಗಳು ಎಲ್ಲ ಸೇರಿ ಸಂಭ್ರಮಿಸ್ತಕ್ಕಂಥ ಈ ಒಂದು ಸುವರ್ಣ ಸಂಭ್ರಮವನ್ನು ನಾವೆಲ್ಲ ಸಹಪತ್ನಿಕರಾಗಿ ಬಂದಿದ್ದೀವಿ. ಎಷ್ಟೋ ವಿದ್ಯಾರ್ಥಿಗಳು ಅರ್ಧ ಶತಮಾನಗಳ ಕಾಲ ಭೇಟಿಯಾಗಿರಲಿಲ್ಲ, ಪರಸ್ಪರ ಭೇಟಿ ಆಗ್ತಾ ಇದ್ದೀವಿ. ಈ ಶಾಲೆಯ ಋಣವನ್ನು, ಗುರುಗಳ ಋಣವನ್ನು ತೀರಿಸ್ತಕ್ಕಂಥ ಕಾರ್ಯಕ್ರಮವನ್ನು ಈ ಗುರುನಮನ ಕಾರ್ಯಕ್ರಮದ ಮೂಲಕ ನಾವು ಮಾಡ್ತಾ ಇದ್ದೀವಿ. 1973-74ರಲ್ಲಿ ಗವಿಸಿದ್ದೇಶ್ವರ ಪ್ರೌಢಶಾಲೆಯಲ್ಲಿ 130ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಓದಿದ್ರು. ಆಗಿನ ಕಾಲದಲ್ಲಿ ಮೊಬೈಲ್, ಇಂಟರ್ನೆಟ್ ಸೌಲಭ್ಯವಿರಲಿಲ್ಲ. ಹೀಗಾಗಿ ಅನೇಕರು ಸಂಪರ್ಕದಲ್ಲಿಯೇ ಇರಲಿಲ್ಲ. ಆದ್ರೀಗ ಎಸ್ಎಸ್ಎಲ್ಸಿ ಓದಿ 50 ವರ್ಷಗಳ ನಂತರ ಎಲ್ಲರೂ ಒಂದೆಡೆ ಸೇರಿದ್ದಾರೆ. ತಮಗೆ ಕಲಿಸಿದ ಗುರುಗಳಿಗೆ ಸತ್ಕಾರ ಮಾಡಬೇಕು ಅಂತ ಸಂಪರ್ಕದಲ್ಲಿದ್ದ ಕೆಲ ಸ್ನೇಹಿತರು ನಿರ್ಧರಿಸಿದ್ರು. ಅದರಂತೆ ಅಂದಿನ ಸ್ನೇಹಿತರ ವಿಳಾಸ ಪಡೆದು ಅನೇಕರನ್ನ ಸಂಪರ್ಕಿಸಿದಾಗ ಕೆಲವರು ಈಗಾಗಲೇ ಸಾವನ್ನಪ್ಪಿದ್ದು ಗೊತ್ತಾಯಿತು. ಇರೋರನ್ನಾದ್ರೂ ಸೇರಿಸೋಣ ಅಂತ ನಿರ್ಧರಿಸಿ ಸ್ನೇಹ ಸಮ್ಮಿಲನ ಕಾರ್ಯಕ್ರಮ ನಡೆಸಲಾಗಿದೆ. 50 ವರ್ಷಗಳ ಹಿಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳೆಲ್ಲರೂ ಇಂಥ ಒಂದು ಭಾವಪೂರ್ವಕವಾದಂಥ, ಹೃದಯ ಸ್ಪರ್ಶಿಯಾದಂಥ ಮತ್ತು ಸಂಸ್ಕಾರ ಪೂರ್ಣವಾದಂಥ ಈ ಸಮಾರಂಭವನ್ನು ಅಲ್ಲಿ ಪಾಲ್ಗೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಅನಿಸ್ತದೆ. ಈ ಕಾರ್ಯಕ್ರಮ ಇಷ್ಟೊಂದು ಅರ್ಥಪೂರ್ಣವಾಗಿ, ಅಚ್ಚುಕಟ್ಟಾಗಿ, ಜೊತೆಗೆ ಅತ್ಯಂತ ವ್ಯವಸ್ಥಿತವಾಗಿ ಅವರು ಯೋಜಿಸಿಕೊಂಡು ಅದನ್ನು ಕಾರ್ಯರೂಪಗೊಳಿಸುವ ಸಂದರ್ಭದಲ್ಲಿ ವ್ಯಕ್ತಿತ್ವದ ಶ್ರೇಷ್ಠತ್ವವನ್ನು ಕಲ್ಪಿಸಿಕೊಂಡು ನಾನು ನಿಜವಾಗಿಯೂ ತುಂಬ ಭಾವುಕನಾಗುತ್ತೇನೆ. ಒಟ್ನಲ್ಲಿ ಇಳಿ ವಯಸ್ಸಿನಲ್ಲಿ ಕೂಡ ಸ್ನೇಹಿತರು ಒಟ್ಟುಗೂಡಿದ್ದು ವಿಶೇಷವಾಗಿತ್ತು. ಜೀವನದ ಜಂಜಾಟದಲ್ಲಿ ಸಂಕಷ್ಟಗಳನ್ನು ಮರೆತು ಸ್ನೇಹಿತರ ಜೊತೆ ಸಮಯ ಕಳೆದು ಸಂತೋಷದ ಕ್ಷಣಕ್ಕೆ ಸಾಕ್ಷಿಯಾದರು. ಮುಕ್ಕಣ್ಣ ಕತ್ತಿ, ಪಬ್ಲಿಕ್ ಟಿವಿ, ಕೊಪ್ಪಳ.